ಎಸ್, ಹೀಗೆ ವೀಲಿಂಗ್ ಮಾಡೋರು ಪೊಲೀಸ್ನವರ ಮೇಲೆ ಆಸಿಡ್ ಎರಚಿ ಹೋಗಿದವರು ಇದ್ದಾರಂತೆ. ಇಂಥ ಅನುಭವಗಳಾಗಿದ್ರೂ ಪೊಲೀಸರು ಸುಮ್ಮನಿರೋದ್ಯಾಕೆ? ಯಾಕೆ ಅಂಥವರ ವಿರುದ್ಧ ಆಕ್ಷನ್ ತಗೊಳ್ತಿಲ್ಲ? ಪ್ರಶ್ನೆಗಳು ಪ್ರಶ್ನೆಗಳಾಗಿಯೇ ಉಳಿದು ಹೋಗ್ತವೆ ಅನ್ನೋದು ವಿಚಿತ್ರ, ಆದರೂ ಸತ್ಯ. ನೈಸ್ ರೋಡಿನಲ್ಲಿ ಸಾವಿನ ಆಟ ಪೊಲೀಸರಿಗೆ ಗೊತ್ತಿಲ್ಲದೆ ಏನು ನಡೆಯಲ್ಲ. ಆದ್ರೆ ಅಲ್ಲಿ ಆಕ್ಸಿಡೆಂಟ್ಗಳೇ ಆದ್ರೂ ಕೇಸ್ ಆಗೋದಿಲ್ಲ, ಪ್ರಾಣಗಳೇ ಹೋದ್ರೂ ಗೊತ್ತಾಗೋದಿಲ್ಲ. ಇನ್ನು ಸಣ್ಣ ಪುಟ್ಟ ಪ್ರಕರಣಗಳನ್ನ ಬಿಡಿ, ಅಲ್ಲಿ ಅದು ಕಾಮನ್ ಆಗ್ಬಿಟ್ಟಿದೆ. ಕೇಳೋಕ್ ಹೋದ್ರೆ ನಮ್ಮ ವಿರುದ್ಧನೇ ಈ ರೀತಿ ತಿರುಗಿ ಬೀಳ್ತಾರೆ ಅಂದ್ರೆ ಇವರಿಗೆ ಅದ್ಯಾವ ಸಂಬಳ ಬರ್ತಿರ್ಬೋದು, ನೀವೇ ಲೆಕ್ಕ ಹಾಕಿ. ಆಡಿಸ್ಬೇಕು ಬಾಬಾ ಎಲ್ಲಿ ಸಿಗ್ತಾನೆ? ನಾವು ಬೆಳಗ್ಗೆ ಈಗ ಇನ್ನೊಬ್ಬ ಒಂದು ಹೋಗ್ಲಿಲ್ವಾ ಆಡಿಸ್ಕೊಂಡ್ರೆ ನಾವೇನು ಇದು ನೋಡ್ತಿದ್ದೀರಾ ಸಾಹೇಬ್ರೆ? ಫಸ್ಟ್ ಆಫ್ ಆಲ್ ಇನ್ನೊಂದು ಏನು ಗೊತ್ತಾ ಸಾಹೇಬ್ರೆ, ಯಾರು ತಾನೇ ಯಾವ ಮನೆ ಹುಡುಗರು ನಾಟಕ ಬಿಡ್ತಾರ ಸಾಹೇಬ್ರೆ? ಇನ್ನು ಬೆಳಗಿನ ನೋಡ್ಲಿಲ್ವೇನ್ರಿ ಸ್ವಾಮಿ? ಎಷ್ಟು ಜನ ಹೋದ್ರು ನೋಡುದು. ಈ ನೈಸರ್ ಏನ್ ಮಾಡ್ತಾರೆ? ನೈಸ್ ಹೊಡೋರು ಏನ್ ಮಾಡ್ತಾರೆ? ಅವರು ಲಕ್ಷಾಂತರ ಹುಡುಗರುಗಳು 500 ಸ್ಕೂಟರ್ ಬರ್ತಾವಲ್ಲ ಸರ್, ಬಂದು ಕುಂಕುಮ ಕಟ್ಟಿದ್ರು. ನೈಸರ್ ಏನ್ ಮಾಡ್ತಾರೆ? ವೀಲ್ ಮಾಡಿ ವೀಲಿಂಗ್ ಮಾಡಿ ಅಂತಲ್ಲ, ಪ್ರತಿ ವಾರ ಬಂದ್ ಮಾಡ್ತಾವ. ತಿಂತಾರೆ, ನೀವು ತಿಂತೀರಾ? ನಾವ್ ಯಾಕೆ ತಿನ್ನಲ್ಲ ಸ್ವಾಮಿ? ಹೌದು, ಅದಕ್ಕೆ ಹುಡುಕೊಂಡ್ ಬಂದಿದ್ದೀವಿ. ಪೊಲೀಸರು ನೈಸ್ ಇಸ್ ಗ್ರೇಟ್ ಅಂತ ಬುದ್ಧಿವಾದ ಹೇಳುವಾಗ ನೈಸ್ ರೋಡ್ನ ಒಬ್ಬ ಸಿಬ್ಬಂದಿ ಕೂಡ ತಲೆಗೊಂದು ಟೋಪಿ ಹಾಕೊಂಡು ಅಲ್ಲಿಗೆ ಬಂದ. ಅವನಿಗೂ ಇಂಥ ಕೇಸ್ಗಳು ಹೊಸದೇನಲ್ಲ. ಅವನೇ ಒಂದಷ್ಟು ಕತೆ ಹೇಳ್ದ. ಎಲ್ಲವೂ ನೈಸ್ ರೋಡ್ನಲ್ಲಿ ವೀಲಿಂಗ್ ಮಾಡುವುದಕ್ಕೆ ಹೋಗಿ ಬದುಕು ಮುರಿದುಕೊಂಡವರ ಕತೆಗಳೇ. ಅಲ್ಲ ಸ್ವಾಮಿ, ಪ್ರತಿ ದಿವಸ ಬರ್ತಾರಲ್ಲ ಅವಾಗ ಪೊಲೀಸರಿಗೆ ಹೇಳ್ಬಿಟ್ಟು ನಿಲ್ಸಕ್ಕಾಗಲ್ವಾ? ಜನ 5 ಜನ ತಗೊಂಡೋಗಿ ಅಡ್ಮಿಟ್ ಮಾಡಿ ಸ್ವಲ್ಪ ಕೇಳಿ. ಮಕ್ಕಳವ್ರೆ, ನಾನು ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ ಗೊತ್ತಾ? ತಗೊಂಡೋಗಿ ಗ್ಲೋಬಲ್ 3 ದಿನ ಆಯ್ತು. ಮನೆಯವರು ಮನೆಗೆ ದುಡ್ಡು ಇಲ್ದಿರಾ ಮಾತಾಡ್ತೀನಿ ನಾವು ಪೊಲೀಸ್ನವ್ರೆ. ಇಲ್ಲಿ ವೀಲಿಂಗ್ ಮಾಡ್ಬಿಟ್ರೆ ನನಗೇನು ಸತ್ತೋದ್ರು ನನಗೇನು ಆಗಲ್ಲ. ಹೇಳ್ರಿ, ಯಾಕೆ ಹಿಂಗ್ ಮಾತಾಡ್ತೀವಿ ಅಂದ್ರೆ ನಿಮ್ಗೆ ನೋವಾಗ್ಲಿ ಅಂತಾನೆ. ಕೈ ಕಾಲು ಮುರ್ಕೊಂಡು ನಮ್ಗೇನು ಆಗಲ್ಲ. ಫೋನ್ ಮಾಡಿದಾಗ ಬಂದೆ ಅಂತ 1 hour ವೆಯ್ಟ್ ಮಾಡ್ಬಿಟ್ರು ನಮ್ಗೆ ಗೊತ್ತಾಗ್ತದೆ. ಇಷ್ಟೆಲ್ಲ ಆಗುವಾಗ ಅಲ್ಲಿಯೇ ಇದ್ದ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಇನ್ನೊಂದು ಭಯಾನಕ ಸತ್ಯವನ್ನ ಬಾಯ್ಬಿಟ್ಟ. ಹಾಗೆ ವೀಲಿಂಗ್ ಮಾಡೋರನ್ನ ತಡೆಯೋಕೆ ಪೊಲೀಸರು ಹೋಗಿದ್ದಾಗ ಅವರ ಮೇಲೇನೆ ಆಸಿಡ್ ಎರಚಿ ಹೋಗಿದ್ದಾರಂತೆ ಕಿಡಿಗೇಡಿ ಹುಡುಗರು. ಅಬ್ಬಾ, ಹಾಗಾದ್ರೆ ಈ ವೀಲಿಂಗ್ ಮಾಡೋರು ಪುಂಡ್ರಷ್ಟೇ ಅಲ್ಲ, ಪೊಲೀಸರನ್ನು ಡೋಂಟ್ ಕೇರ್ ಮಾಡದ ಕ್ರಿಮಿನಲ್ಗಳು ಅನ್ನೋದು ಇದರಿಂದ ಸಾಬೀತಾಯ್ತಲ್ಲ. ನಾವು ನಿಮ್ ಮಗ ವೀಲಿಂಗ್ ಮಾಡ್ತೇನೆ ಅಂತ ಅಲ್ಲಿ ಇವ್ರು ಯಾರು ಮಾಡ್ತಾ ಬರಲ್ಲ, ಬೇರೆ ಓಡಾಡ್ತಾರಲ್ಲ ಅವ್ರಿಗೆ ಹೋದ್ವಾರ ಕೈ ತೋರ್ಸೋಕೆ ಏನಯ್ಯ ನಮ್ಮನ್ನ ಸಾಯಿಸ್ಬಿಡ್ತಾರೆ, ಆಸಿಡ್ ಹಚ್ಚೋಗವ್ರೆ ಗೊತ್ತೇನೋ? ಇವ್ರದ್ದು ಅದೆಲ್ಲ ಐತೆ ಗೊತ್ತಾ ನಿಮ್ಗೆ? ಗೊತ್ತಾಯ್ತಲ್ಲ, ಇಲ್ಲಿ ನಡೆಯೋದು ಪೊಲೀಸರಿಗೂ ಗೊತ್ತಿದೆ, ನೈಸ್ ರೋಡ್ನವರಿಗೂ ಗೊತ್ತಿದೆ. ಆದ್ರೆ ಅದಕ್ಕೆ ಬ್ರೇಕ್ ಹಾಕೋದಕ್ ಮಾತ್ರ ಆಗ್ತಿಲ್ಲ. ಪೊಲೀಸರು ಅಸಹಾಯಕರಾಗಿದ್ದಾರೆ. ಕಾರಣ ಒನ್ಸ್ ಅಗೇನ್ ನೈಸ್ ರೋಡ್. ಅವರಿಗೆ ಟೋಲ್ ದುಡ್ಡು ಬೇಕು. ಟೋಲ್ನಲ್ಲಿ ದುಡ್ಡು ಕೊಟ್ಟು ಹೋದವನು ಏನ್ ಮಾಡಿದ್ರೆ ಇವರಿಗೇನು, ದುಡ್ಡು ಬಂದ್ರಷ್ಟೇ ಸಾಕು ಅನ್ನೋದು ಅವರ ಸಿದ್ಧಾಂತ. ಎಡವಟ್ಟಾದಾಗ ಆಸ್ಪತ್ರೆಗೆ ಸೇರಿಸಿದ್ರೆ ಸಾಕು ಅಂತ ಅವರು ಸುಮ್ಮನಾಗ್ತಾರೆ. ನೈಸ್ ರೋಡ್ನಲ್ಲಿ ಈ ವೀಲಿಂಗ್ ಅನ್ನೋ ಸಾವಿನ ಆಟ ಎಗ್ಗಿಲ್ಲದೆ ನಡೆಯುತ್ತೆ. ಇಷ್ಟೆಲ್ಲ ಆಗುವಾಗ ಅಲ್ಲಿದ್ದ ಇನ್ನೊಬ್ಬ ಪೊಲೀಸನಿಗೆ ನಮ್ಮ ಮೇಲೆ ಡೌಟ್ ಶುರುವಾಯ್ತು. ನಾವು ಮೊಬೈಲ್ ಕ್ಯಾಮೆರಾದಲ್ಲಿ ಇವರ ಕೆಲಸವನ್ನೆಲ್ಲ ಶೂಟ್ ಮಾಡ್ತೀವಿ ಅಂತ ಆತ ಅನುಮಾನ ಪಟ್ಟಿದ್ದ. ಮೊಬೈಲ್ ಅನ್ನ ಕಿತ್ಕೊಳ್ಳೋಕೆ ಬಂದ. ಏನ್ ಬೇಕು ಹೇಳಿ? ಇಷ್ಟು ಹೇಳ್ತೀನಿ, 1 ನಿಮಿಷ ಬಿಡಿ. ಇಲ್ಲಿ ಏನ್ ಬೇಕು ಹೇಳಿ? ಮೊಬೈಲ್ ಬಿಡಿ ಸರ್. ನೀವು ನೋಡಿ ಸರ್, ಇಲ್ಲಿ ಏನು ಮಾಡ್ತಿದ್ರಂತೆ. ನಾನು ಯಾರು ಅಂತ ಹೇಳ್ತೀನಿ. ಬನ್ನಿ ಸ್ಟೇಷನ್ಗೆ. ಬನ್ನಿ ಸರ್, ನಾನು ಬರ್ತೀನಿ. ಬನ್ನಿ ಸ್ಟೇಷನ್ಗೆ.
ಬನ್ನಿ. ರೆಕಾರ್ಡ್ ಮಾಡಿರೋದು ಬಿಡಿ ಇಲ್ಲಿ. ಏನ್ ರೆಕಾರ್ಡ್ ಯಾವುದೂ ಮಾಡಿಲ್ಲ. ಮೊಬೈಲ್ ಏನು ಕೇಳಿ. ಬರೋಣ ಬರೋಣ ಬನ್ನಿ, ನಮ್ಮ ಗಾಡಿಯಲ್ಲೇ ಬರೋಣ. ನಡಿ, ನಾವು ಬರ್ತೀವಿ. ಬರುವಾಗ ನಿಮ್ಮ ಗಾಡಿಯಲ್ಲೇ ಬನ್ನಿ ಸರ್, ನಮ್ಮ ಗಾಡಿಯಲ್ಲೇ ಬರ್ರಿ. ನಾನು ಒಂದು ಮಾತು ಹೇಳಿದೆ, ನೀವು ಭಾರತದ ಸತ್ಪ್ರಜೆ ಆದ್ರೆ ನ್ಯೂಸ್ ಬೇಕು ಅಷ್ಟೇ. ಮೊಬೈಲ್ ಕೊಡಿ. ನಾನು ಕೊಡಲ್ಲ ಸ್ವಾಮಿ, ಕೊಡಲ್ಲ. ಬನ್ನಿ ರೀ ಸ್ವಾಮಿ, ನಾವು ಸುವರ್ಣ ನ್ಯೂಸ್ನವರು ರಹಸ್ಯ ಕಾರ್ಯಾಚರಣೆ ಮಾಡ್ತೀವಿ, ಭ್ರಷ್ಟರನ್ನ ಬೀದಿಗೆ ತರ್ತೀವಿ ಅನ್ನೋದು ನಿಜ. ಅದು ರಹಸ್ಯ ಕ್ಯಾಮೆರಾದಲ್ಲಿ ಸಿಕ್ಕಿಬಿದ್ದ ಭ್ರಷ್ಟರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಇನ್ನೂ ಮೊಬೈಲ್ನಲ್ಲಿ ಶೂಟ್ ಮಾಡ್ತೀವಿ ಅಂತ ನಂಬ್ಕೊಂಡಿದ್ದೀರಲ್ಲ. ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರೆದಿದೆ ಅನ್ನೋದು ಪಾಪ ನಿಮಗ್ ಗೊತ್ತಿಲ್ವಾ? ಅಷ್ಟೆಲ್ಲ ಹೇಳೋದ್ಯಾಕೆ? ನೀವು ಮೊಬೈಲ್ ಕಿತ್ಕೊಳ್ಳೋಕೆ ಬರೋದೇ ಶೂಟ್ ಆಗಿದೆ. ಕ್ಯಾಮ್ರಾ ಎಲ್ಲೋ ಇರುತ್ತೆ ಬಿಡಿ, ಅದು ಸೀಕ್ರೆಟ್ ಆಗಿ. ಇಷ್ಟೆಲ್ಲವನ್ನ ಹೇಳಿದ್ಮೇಲೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಲೇಬೇಕು. ವೀಲಿಂಗ್ ಅನ್ನೋದು ಸಾಹಸ ಕ್ರೀಡೆ. ಅಂತದೊಂದು ಆಟವನ್ನ ಆಡೋದಿಕ್ಕೆ ಯಾರದ್ದು ತಕರಾರು ಇಲ್ಲ. ಆದ್ರೆ ಅದಕ್ಕೆ ಅಂತಾನೆ ಸಪರೇಟ್ ಟ್ರ್ಯಾಕ್ ಇರುತ್ತೆ, ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟು ಜನರೆಲ್ಲ ಓಡಾಡೋ ನೈಸ್ ರೋಡ್ ಅಲ್ಲಿ ಇಂಥ ಸಾವಿನ ಆಟ ಆಡೋದಕ್ಕೆ ಬ್ರೇಕ್ ಹಾಕ್ಬೇಕು. ಇಲ್ಲ ಅಂದ್ರೆ ನೈಸ್ ರೋಡ್ ಅನ್ನೋದು ಯಮನ ಅಡ್ಡ ಆಗೋಗ್ಬಿಡುತ್ತೆ. ಹುಷಾರ್. ನೋಡಿದ್ರಲ್ಲ, ಮೋಟಾರ್ ಸ್ಪೋರ್ಟ್ಸ್ ಅನ್ನ ಕೂಡ ಒಂದು ಕ್ರೀಡೆ ಅಂತ ಒಪ್ಪಿಕೊಂಡು ಅದಕ್ಕೊಂದು ಅವಕಾಶ ಕಲ್ಪಿಸಿದ್ರೆ ಇಂಥ ಅಪಾಯಗಳಿಗೆ ಬ್ರೇಕ್ ಬೀಳೋದಾದ್ರೂ ತಪ್ಪತ್ತೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.